ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮೈದುಂಬಿ ಹರಿತಾ ಇದೆ ನದಿಗಳು. ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವಂತಹ ಜಲಪಾತಗಳ ಪ್ರವೇಶಕ್ಕೆ ನಿರ್ಬಂಧ ಇದೆ. ಮಳೆಗಾಲ ಶುರುವಾಯಿತು ಅಂದ್ರೆ ಜಲಪಾತಗಳು ಮೈದುಂಬಿ ಹರಿಯುತ್ತೆ. ಆಗ ಪ್ರವಾಸಿಗರು ಕೂಡ ಇಂಥ ಜಲಪಾತಗಳನ್ನ ನೋಡೋದಕ್ಕೆ ಮುಗಿಬೀಳುತ್ತಾರೆ. ಸಮಸ್ಯೆ ಏನು ಅಂದ್ರೆ ಸುರಕ್ಷಿತವಾಗಿ ನೋಡಿ ವಾಪಸ್ ಬರಬೇಕು ಅಂತಲ್ಲ, ಅಲ್ಲಿ ಒಂದಷ್ಟು ಹುಚ್ಚಾಟ ಮಾಡ್ತಾರೆ ಪ್ರವಾಸಿಗರು. ಹಾಗಾಗಿ ಧಾರಾಕಾರ ಮಳೆ ಸುರಿತಾ ಇದ್ದಂತೆ ಈ ಜಲಪಾತಗಳತ್ತ ಪ್ರವಾಸಿಗರು ಬರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಪ್ರವೇಶವನ್ನ ನಿರ್ಬಂಧ ಮಾಡಿದ್ದಾರೆ. ಚಿಕ್ಕಲೆ, ಬಟವಾಡೆ, ಡೆಲ್ಕಾ ಫಾಲ್ಸ್ ಸೇರಿ ಎಲ್ಲಾ ಜಲಪಾತಕ್ಕೆ ಪ್ರವಾಸಿಗರಿಗೆ ನೋ ಎಂಟ್ರಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಜಲಪಾತಗಳ ಪ್ರವೇಶಕ್ಕೆ ನಿಷೇಧವನ್ನ ಹೇರಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಪ್ರವೇಶ ದ್ವಾರದ ಬಳಿ. ತಡವಾದರೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಇದೀಗ ಮೈದುಂಬಿ ಹರಿತಿದ್ರೆ, ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆ ಎಲ್ಲ ಜಲಪಾತಗಳಿಗೆ ಇದೀಗ ಜೀವ ಕಳೆ ಬಂದಿರುವಂಥದ್ದು. ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಳಗಾವಿ ಜಿಲ್ಲೆ ಎಲ್ಲ ಜಲಪಾತಗಳಿಗೆ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಬಂಧವನ್ನು ಹೇರಿರುವಂಥದ್ದು. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂಥ ಚಿಕ್ಲೆ ಫಾಲ್ಸ್ ಹೋಗ್ತಕ್ಕಂಥ ಮಾರ್ಗ ಮಧ್ಯೆ ನಾವಿರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಬೆಳಗಾವಿ ಜಿಲ್ಲೆಯ ಅತಿ ಹೆಚ್ಚು ಪ್ರವಾಸಿಗರು ಬರ್ತಕ್ಕಂಥ ಫಾಲ್ಸ್ ಇದು. ಸುಮಾರು 180 ಅಡಿ ಮೇಲಿಂದ ನೀರು ಧುಮ್ಮುತ್ತೆ. ಹೀಗಾಗಿ ನಯನ ಮನೋಹರ ದೃಶ್ಯ ನೋಡೋಕ್ಕೆ ಕೇವಲ ಕರ್ನಾಟಕ, ಬೆಳಗಾವಿ ಜನ ಅಷ್ಟೇ ಅಲ್ಲ, ನೆರೆಯ ಮಹಾರಾಷ್ಟ್ರ, ಗೋವಾದು ಕೂಡ ಪ್ರವಾಸಿಗರು ಪ್ರತಿ ವರ್ಷನೂ ಇಲ್ಲಿ ಬರ್ತಾ ಇದ್ರು. ಆದರೆ ಕಳೆದ 2-3 ವರ್ಷಗಳಿಂದ ಬಂದಂತಹ ಪ್ರವಾಸಿಗರು ಅಲ್ಲಿ ಹುಚ್ಚಾಟ ಮೆರೀತಿರುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಎಲ್ಲ ಜಲಪಾತಗಳಲ್ಲಿ, ಅದರಲ್ಲೂ ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜಲಪಾತಗಳಿಗೆ ನಿರ್ಬಂಧವನ್ನು ಹೇರುವಂಥದ್ದು. ಜಲಪಾತಕ್ಕೆ ಹೋಗ್ತಕ್ಕಂತಹ ಎಲ್ಲ ಮಾರ್ಗ ಮಧ್ಯೆ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಯಾರೂ ಕೂಡ ಕಣ್ಣು ತಪ್ಪಿಸಿ ಜಲಪಾತದತ್ತ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥ. ಯಾಕಂತಂದ್ರೆ ಸಾಕಷ್ಟು ಅಹಿತಕರ ಘಟನೆಗಳು ವರದಿ ಆದ ಹಿನ್ನೆಲೆಯಲ್ಲಿ ಯಾರು ಕೂಡ ಕಾಡಿನಲ್ಲಿ ಅಥವಾ ಮಾರ್ಗವನ್ನು ತಪ್ಪಿಸಿ ಕಳ್ಳ ದಾರಿಯಿಂದ ಹಿಡ್ಕೊಂಡು ಜಲಪಾತಕ್ಕೆ ಹೋದ್ರೆ ಅಂಥವ್ರ ವಿರುದ್ಧ FIR ದಾಖಲಿಸೋದಕ್ಕೂ ಕೂಡ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡುವಂಥದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಈಗಷ್ಟೇ ಕಳೆದ 4-5 ದಿನಗಳಿಂದ ಉತ್ತಮ ಮಳೆ ಆಗ್ತಿರುವಂಥದ್ದು. ಹೀಗಾಗಿ ಜಲಪಾತಗಳಿಗೂ ಕೂಡ ಜೀವ ಕಳೆ ಬಂದಿರುವಂಥದ್ದು. ಆದರೆ ಪ್ರವಾಸಿಗರು ಹುಚ್ಚಾಟ ಮರಿಬಾರ್ದು. ಅವರ ಹಿತ ಕಾಯುವ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ಜಲಪಾತಗಳು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ 9 ಜಲಪಾತಗಳಿಗೆ ಇದೀಗ ನಿರ್ಬಂಧವನ್ನು ಹೇರಲಾಗಿದೆ. ಬರ್ತಕ್ಕಂತಹ ಪ್ರವಾಸಿಗರನ್ನ ತಪಾಸಣೆ ಮಾಡುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಕೇವಲ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮಾತ್ರ ಚಿಕ್ಲೆಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಿದೆ. ಉಳಿದಂತೆ ಯುವತಿಯರಾಗಿರ್ಬೋದು ಮತ್ತೆ ಪ್ರವಾಸಿಗರಿಗೆ ಯಾವುದೇ ರೀತಿಯ ಅವಕಾಶನೇ ಇಲ್ಲ, ಅರಣ್ಯ ಅಧಿಕಾರಿ ನೀಡುತ್ತಿಲ್ಲ. ಯಾಕಂತಂದ್ರೆ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಯಾಕಂದ್ರೆ ಸಾಕಷ್ಟು ಪ್ರವಾಸಿಗರು ಈ ಚಿಕ್ಲೆ ಫಾಲ್ಸ್ಗೆ ಬರ್ತಾರೆ, ಬಂದು ಜಲಪಾತವನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಆದರೆ ಹುಚ್ಚಾಟ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನೂ ಕೂಡ ಮಳೆ ವಿಪರೀತವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬರ್ತಿರುವ ಹಿನ್ನೆಲೆಯಲ್ಲಿ ಜಲಪಾತಗಳು ಕೂಡ ಅತಿ ರಭಸವಾಗಿ ಧುಮ್ಮಿಕ್ಕಿ ಫಾಲ್ಸ್ ಜಲಪಾತಗಳಿದ್ದಾವೆ, ಧುಮ್ಮಿಕ್ಕಿ ಹರಿತಿರುವಂಥ. ಹೀಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ಜಲಪಾತಗಳಿಗೆ ನಿರ್ಬಂಧವನ್ನು ಹೇರಿ ಆದೇಶವನ್ನು ಹೊರಡಿಸಿರುವಂಥದ್ದು. ಕ್ಯಾಮರಾ ಆದೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.